ಪೇಮೆಂಟ್ ಸರ್ ಇದಕ್ಕೊಂದು 2 ಲಕ್ಷ ಒಂದು 2.5 ಲಕ್ಷ ಡೌನ್ ಪೇಮೆಂಟ್ ಆಯ್ತು ಅಂದ್ರೆ ರೆಸ್ಟ್ ಆಫ್ ಅಮೌಂಟ್ ಲೋನ್ ಮಾಡಿಸ್ಕೊಡೋಣ. ಇನ್ನು 4 ಇಯರ್ಸ್ ರನ್ನಿಂಗ್ ಅಲ್ಲಿ ಇದೆ ಸರ್. ಓಕೆ 85,000 ಹೇಳ್ತಾ ಇದೀವಿ, 80,000 ಕೊಡ್ತೀವಿ ಸರ್. ಬರ್ತಾ ಇದೆ ಆ ಸೀರೀಸ್ ವಿತ್ 6 ಇಯರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮಗೆ. ಟಾಪ್ ಎಂಡ್ ವರ್ಷನ್ ಇದು. ಸೊ ನೋಡಿದ್ರಲ್ಲ, ಇದರಲ್ಲಿ ನಿಮ್ಗೆ ಯಾವುದೇ ಇಲ್ಲಿರುವಂತ ಯಾವುದೇ ಸ್ಟಾಕ್ಸ್ ಅಲ್ಲಿ ನಿಮ್ಗೆ ಯಾವುದೇ ಗಾಡಿ ಬೇಕಿದ್ರು ಕೂಡ ನೀವು ಇಲ್ಲಿ ಖುದ್ದಾಗಿ ಬಂದು ಚೆಕ್ ಮಾಡಿ ತದನಂತರ ನೀವು ಮುಂದುವರಿಯಬಹುದು ಸರ್. 2013 ಮಾಡಲು AC 5 ಸೀಟರ್ ಪೆಟ್ರೋಲ್ ಮ್ಯಾನ್ಯುಯಲ್. ಓಕೆ 5 ಮತ್ತೊಂದು ಟಾಟಾರವರ ಗಾಡಿ ಟಾಟಾ ಪಂಚ್ ಪ್ರೈಸ್ ಬಂದು ನಾವು 360 ಹೇಳ್ತಾ ಇದೀವಿ, 340 ಕೊಡ್ತೀವಿ ಸರ್. ಅದು ಕೂಡ ಇರುವಂತ ಬರುತ್ತೆ, ಫೋಲ್ಡಬಲ್ ಮಿರರ್ಸ್ ಬರುತ್ತೆ, ಸನ್ ರೂಫ್ ಅಂದ್ರೆ ಸೂರ್ಯ ಚಾವಣಿ ಅಂತ ಹೇಳ್ಬೋದು. ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ಇರುತ್ತೆ, ವಿತ್ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇರುತ್ತೆ. 22 ಮಾಡಲು ಸ್ಪೋರ್ಟ್ಸ್ ಪೆಟ್ರೋಲ್ ಆಟೋಮೆಟಿಕ್ ಇದು. ಜಸ್ಟ್ 9,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಥ್ರೂ ಔಟ್ ರಿಜಿಸ್ಟ್ರೇಷನ್ ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ಸರ್. ಸೊ ಇದು ಮಾಡೆಲ್ ಬಂದು 2011 ಮಾಡಲು. ಶೋರೂಮ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಪ್ರೈಸ್ ಬಂದು ಇದಕ್ಕೆ 3.5 ಲಕ್ಷ ಹೇಳ್ತಾ ಇದೀವಿ, ಫೈನಲ್ ಒಂದು 3.30 ಕೊಡ್ತೀವಿ ಸರ್. ಏನ್ ಪ್ರೈಸ್ ಹೇಳ್ತಾ ಇದೀರಾ ಸರ್ ಇದಕ್ಕೆ? ಸೊ ಇದು 6,75,000 ಹೇಳ್ತಾ ಇದ್ದಾರೆ, 650 ಫೈನಲ್ ಕೊಡ್ತೀವಿ. ಪ್ರೈಸ್ ಬಂದು ನಾವು 350 ಹೇಳ್ತಾ ಇದೀವಿ, ಒಂದು 325 ವರೆಗೂ ಕೊಡ್ತೀವಿ ಸರ್. ಮನೆ ಕಾಂಪ್ಯಾಕ್ಟ್ ವೆಹಿಕಲ್ ಬೇಕು, ಮೈಲೇಜ್ ಎಲ್ಲ 20+ ಬರಬೇಕು ಅಂದ್ರೆ ಸೊ ನೀವು ನೋಡ್ತಾ ಇರಬಹುದು ಇವ್ರ ಹತ್ರ 2 ನ್ಯಾನೋ ಇರುತ್ತೆ. ಸೊ 1 ಬೈ 1 ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ. ಒಂದು 50,000 ಇಂದ 80,000 ಡೌನ್ ಪೇಮೆಂಟ್ ಮಾಡಿದ್ರೆ ರೆಸ್ಟ್ ಆಫ್ ಅಮೌಂಟ್ ಲೋನ್ ಮಾಡ್ಕೊಡ್ತೀವಿ. ಪ್ರೈಸ್ ಬಂದು ನಾವು 365 ಹೇಳ್ತಾ ಇದೀವಿ, ಒಂದು 340 ಕೊಡ್ತೀವಿ ಸರ್. ಬಂದು 465 ಹೇಳ್ತಾ ಇದೀವಿ, 440 ಕೊಡ್ತೀವಿ ಸರ್. ಇವತ್ತೆಲ್ಲಿ ಬಂದಿದ್ದೀವಿ, ಇವ್ರ ಹತ್ರ ಯಾವ ಕಾರ್ಸ್ ಇದೆ, ಯಾವ ಮಾಡೋದ್ರಿಂದ ಲೋನ್ ಆಗುತ್ತೆ ಎಲ್ಲನೂ ಕೂಡ ವಿಡಿಯೋದಲ್ಲಿ ಅವಾಗ ನಾವು ತಿಳಿಸ್ಕೊಡ್ತಾ ಇರ್ತೀವಿ. ಈಗ ಫಸ್ಟ್ ವೆಹಿಕಲ್ ಮಾರುತಿ 800, ಪ್ರತಿಯೊಬ್ಬರು ಕೇಳುವಂತ ಬಡವರ ಬಾದಾಮಿ ಅಂತ ಹೇಳ್ಬೋದು. K05 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಸರ್. ಈಗ ಇದ್ರ ಬಗ್ಗೆ ಡೀಟೇಲ್ ಸರ್. ಮಾಡಲ್ ಇದು 2001 ಮಾಡಲ್ ಸರ್. ಓಕೆ 03 ಓನರ್, ಇನ್ಶೂರೆನ್ಸ್ ಥರ್ಡ್ ಪಾರ್ಟಿ ರನ್ನಿಂಗ್ ಅಲ್ಲಿ ಇದೆ. FC ಇನ್ನು 4 ಇಯರ್ಸ್ ರನ್ನಿಂಗ್ ಅಲ್ಲಿ ಇದೆ ಸರ್. ಓಕೆ 85,000 ಹೇಳ್ತಾ ಇದೀವಿ, 80,000 ಕೊಡ್ತೀವಿ ಸರ್. 80,000ಕ್ಕೆ. ಹೌದು ಸರ್. ಓಕೆ 80,000ಗೆ ನಿಮಗೆ ಮಾರುತಿ 800 ಸಿಗುತ್ತೆ. ಸೊ ಯಾರಾದ್ರೂ ಹುಡುಕ್ತಾ ಇದ್ರೆ, ಒಳ್ಳೆ ಕಂಡೀಷನ್ ಇರೋದು ಬೇಕು ಅನ್ನೋರು ಖಂಡಿತವಾಗಿ ಬಂದು ಒಂದ್ಸಲ ವಿಸಿಟ್ ಮಾಡಿ. ಇದೇನ್ ನೋಡ್ತಾ ಇದೀರಾ, ಈ ಕಾರ್ ಶೋರೂಮ್ ಹೆಸರು ಬಂದ್ಬಿಟ್ಟು ಕಾರ್ಸ್ ಎತ್ವಿಕ್ ಅಂತ. ಇದು ಬಂದು ನಿಮಗೆ ಬೆಂಗಳೂರಲ್ಲಿ ಇರುತ್ತೆ, ಅಪ್ರಸಿದ್ಧಿ ಲೇಔಟ್. ಕರೆಕ್ಟಾ ಸರ್? ಹೌದು ಸರ್. ಓಕೆ ಸೊ ನೀವು ನೋಡ್ತಾ ಇರಬಹುದು ಅಪ್ರಮೇಯ ಪ್ರಸಿದ್ಧಿ ಲೇಔಟ್ ಸೆಕೆಂಡ್ ಮೇನಲ್ಲೇ ಈ ಶೋರೂಮ್ ಇರುತ್ತೆ. ಇವ್ರ ಹತ್ರ ಪ್ರತಿಯೊಂದು ಕಾರು ಕೂಡ ನಿಮಗೆ ಸ್ಟಾಕ್ಸ್ ಅಲ್ಲಿ ಅವೈಲಬಿಲಿಟಿ ಇರುತ್ತೆ. ಸೊ ನೀವು ನೋಡ್ತಾ ಇರಬಹುದು, ನೀವೇನಾದ್ರೂ ಆಲ್ಟೋ ಹುಡುಕ್ತಾ ಇದ್ರೆ ಆಲ್ಟೋ ಇರುತ್ತೆ, ರೀಡ್ಸ್ ಬೇಕಾ, i10 ಬೇಕಾ, i20 ಬೇಕಾ, ಪಂಚ್ ಬೇಕಾ, ಈಕೋ ಬೇಕಾ, ಹೀಗೆ ಪ್ರತಿಯೊಂದು ಕೂಡ ಮಾರ್ಕೆಟಲ್ಲಿ ಹೈ ಡಿಮ್ಯಾಂಡ್ ಇರುವಂಥ ಎರ್ಟಿಗಾ ಕೂಡ ಸೇರಿಸಿ ಫಾರ್ಚುನರ್ ಹೀಗೆ ಎಲ್ಲನೂ ಕೂಡ ಇಲ್ಲಿ ಅವೈಲಬಿಲಿಟಿ ಇರುತ್ತೆ. ಬೇಕು ಅನ್ನೋರು ಕಾಲ್ ಮಾಡ್ಬೋದು. ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ ನಾವು ವಿಡಿಯೋ ಮೇಲೆ ಹಾಕಿರ್ತೀವಿ, ಡಿಸ್ಕ್ರಿಪ್ಷನಲ್ಲಿ ಪೂರ್ತಿ ಅಡ್ರೆಸ್ ಇರುತ್ತೆ. ಸೊ ಬೇಕು ಅನ್ನೋರು ಬಂದು ಒಂದ್ಸಲ ವಿಸಿಟ್ ಮಾಡ್ಬೋದು. ಲೋನ್ ಅಂತ ಬಂದಾಗ ಯಾವ ಮಾಡಲಿಂದ ಆಗುತ್ತೆ ಸರ್? ಸರ್ ಲೋನ್ ಬಂದು 2013 ಆನ್ವರ್ಡ್ಸ್ ಇಂದ ಲೋನ್ ಆಗುತ್ತೆ ಸರ್. 2013ನೇ ಮಾಡಲ್ ಮೇಲೆ. ಓಕೆ 2013ನೇ ಮಾಡಲ್ ಮೇಲೆ ನಿಮಗೆ ಲೋನು ಕೂಡ ಇರುತ್ತೆ. ಬೇಕು ಅನ್ನೋರು ಕಾಲ್ ಮಾಡ್ಬೋದು. ಅದು ಕೂಡ ಆಲ್ ಓವರ್ ಕರ್ನಾಟಕ. ನೆಕ್ಸ್ಟ್ ಸ್ವಿಫ್ಟ್ ತುಂಬಾ ಜನ ಕೇಳ್ತಿರ್ತೀರಾ, ಬ್ಯಾಕ್ ಸೈಡ್ ವಿತ್ ಸ್ಪಾಯ್ಲರ್ ಇರುವಂಥ ಡೀಸೆಲ್ ವೇರಿಯಂಟು. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಪ್ರತಿಯೊಂದು ಕೂಡ ಇರುತ್ತೆ. 18-20+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ನೀವು ನೋಡ್ತಾ ಇರಬಹುದು ಸ್ಪಾಯ್ಲರ್ ಕೂಡ ನಾವು ತೋರಿಸ್ಕೊಡ್ತಾ ಇದೀವಿ. ಈಗ ಈ ಗಾಡಿ ಬಗ್ಗೆ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ. ಇದು ಬಂದು ನಿಮಗೆ K03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಮಾಡಲ್ ಸರ್. ಇದು ಸರ್ 2011 ಮಾಡಲು VDI ಡೀಸೆಲ್. ಸೆಕೆಂಡ್ ಓನರು, ಇನ್ಶೂರೆನ್ಸ್ ವ್ಯಾಲಿಡಿಟಿ ಇದೆ ಸರ್. 82,000 ಓಡಿದೆ. ರೆಕಾರ್ಡೆಡ್ ಮೈಲೇಜು, ಶೋರೂಮ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಪ್ರೈಸ್ ಬಂದು ಇದಕ್ಕೆ 3.5 ಲಕ್ಷ ಹೇಳ್ತಾ ಇದೀವಿ, ಫೈನಲ್ ಒಂದು 3.30 ಕೊಡ್ತೀವಿ ಸರ್. 3,30,000ಕ್ಕೆ. ಮಾಡಲ್ 2011. 2011ನೇ ಮಾಡಲ್, ಡೀಸೆಲ್ VDI. ಓಕೆ ಸೊ ನೆಕ್ಸ್ಟ್ ವೋಕ್ಸ್ ವ್ಯಾಗನ್ ಪೋಲೋ, ಅದು ಕೂಡ ಬ್ಲೂ ಕಲರ್ K05 ಅಂದ್ರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಸೊ ನೀವು ನೋಡ್ತಾ ಇರಬಹುದು ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಅಂದ್ರೆ ಬ್ಲೂ ಕಲರ್ ಯಾರಾದ್ರೂ ಹುಡುಕ್ತಾ ಇದ್ರೆ ಖಂಡಿತವಾಗಿ ಇದನ್ನು ಕೂಡ ನೀವು ಪ್ರಿಫರ್ ಮಾಡಬಹುದು. ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಪ್ರತಿಯೊಂದು ಕೂಡ ಬರುತ್ತೆ. ಯಾಕಂದ್ರೆ ಇದು ಬಂದು ನಿಮಗೆ ಕಂಫರ್ಟ್ ಲೈನ್ ಅಂದ್ರೆ ಪೋಲೋದಲ್ಲಿ ಮಿಡ್ ವೇರಿಯಂಟ್ ಅಂತ ಹೇಳ್ಬೋದು. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಡೀಸೆಲ್ ಮ್ಯಾನ್ಯುಯಲ್. ಓಕೆ ಡೀಸೆಲ್ ಮ್ಯಾನ್ಯುಯಲ್, ಆರಾಮಾಗಿ 18-20+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಮಾಡಲ್ಲ ಸರ್ ಇದು? ಸರ್ 2012 ಮಾಡಲು, ಸಿಂಗಲ್ ಓನರ್ ಸರ್. ಓಕೆ 1 lakh ಕಿಲೋಮೀಟರ್ ಡ್ರಿವನ್ ಆಗಿದೆ. ಕಂಪ್ಲೀಟ್ ಹಿಸ್ಟ್ರಿ ಬಂದು ಶೋರೂಮ್ ಹಿಸ್ಟ್ರಿ ಅವೈಲಬಿಲಿಟಿ ಇದೆ ಸರ್. ಓಕೆ ಪ್ರೈಸ್ ಬಂದು ನಾವು 350 ಹೇಳ್ತಾ ಇದೀವಿ, ಒಂದು 325 ವರೆಗೂ ಕೊಡ್ತೀವಿ ಸರ್. 3,25,000. ಹೌದು ಸರ್. ಓಕೆ 3,25,000ಗೆ. ಸೊ ನೀವು ಈಗ ಪೋಲೋ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಮಾರುತಿ ಸುಜುಕಿ ಆಲ್ಟೋ, ಪ್ರತಿಯೊಬ್ಬರು ಕೂಡ ಕೇಳುವಂಥ ಗಾಡಿ ಅಂತ ಹೇಳ್ಬೋದು ಸರ್. ನಮ್ದು ಚಿಕ್ಕ ಫ್ಯಾಮಿಲಿ ಸರ್, ಚೊಕ್ಕದಾದ ಒಂದು ಕಾರ್ ಬೇಕು ಅನ್ನೋರಿಗೆ ಆಲ್ಟೋ K10, ಅದು ಕೂಡ VX ಅಂದರೆ ಟಾಪ್ ಎಂಡು. ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಇರುತ್ತೆ. ಜೊತೆಗೆ ಇದು ಬಂದು LPG CNG ಫಿಟೆಡ್ ವಿತ್ ಆಕ್ಟಿವ್ ಎಂಡರ್ಸ್ಮೆಂಟ್ ಆಗಿದೆ ಸರ್. ಓಕೆ ಅದು ಕೂಡ ಆಲ್ಟೋ CNG ಇಲ್ಲಿ ಪೆಟ್ರೋಲ್ ಅಲ್ಲಿ ನಿಮಗೆ 20+ ಬರುತ್ತೆ. CNG ಅಂತೂ ಮಾತಾಡಂಗಿಲ್ಲ, 25+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. 30 ವರೆಗೂ ಬರುತ್ತೆ ಸರ್ ಮೈಲೇಜ್ ನಿಮಗೆ. ಸರ್ 30 ವರೆಗೂ ಬರುತ್ತೆ ನಿಮಗೆ ಮೈಲೇಜ್. 30 ವರೆಗೂ ಕೂಡ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. ಮಾಡಲ್ ಇದು ಸರ್ 2014 ಮಾಡಲು ಸರ್, VXi ಸೆಕೆಂಡ್ ಓನರು, ಥ್ರೂ ಔಟ್ ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್ ವೆಹಿಕಲ್. ಪ್ರೈಸ್ ಏನು ಹೇಳ್ತಾ ಇದೀರಾ ಸರ್ ಇದಕ್ಕೆ? ಸರ್ ಪ್ರೈಸ್ ಬಂದು ಇದಕ್ಕೆ 265 ಹೇಳ್ತಾ ಇದ್ರೆ 240 ಕೊಡ್ತೀವಿ ಸರ್. 240. ಡೌನ್ ಪೇಮೆಂಟ್ ಎಷ್ಟವರೆಗೆ ಎಕ್ಸ್ಪೆಕ್ಟ್? ಡೌನ್ ಪೇಮೆಂಟ್ ಒಂದು 50,000 ಇಂದ 80,000 ಡೌನ್ ಪೇಮೆಂಟ್ ಮಾಡಿದ್ರೆ ರೆಸ್ಟ್ ಆಫ್ ಅಮೌಂಟ್ ಲೋನ್ ಮಾಡ್ಕೊಡ್ತೀವಿ. ಓಕೆ 50,000 ರಿಂದ 80,000 ಡೌನ್ ಪೇಮೆಂಟ್ ಅಲ್ಲಿ ನೀವೇನಾದ್ರೂ ಆಲ್ಟೋ ಹುಡುಕ್ತಾ ಇದ್ರೆ ಸೊ ಖಂಡಿತವಾಗಿ ನೀವು ಇದನ್ನು ಕೂಡ ನೀವು ಪ್ರಿಫರ್ ಮಾಡಬಹುದು. ಸುಜುಕಿ ರಿಡ್ಸ್, ಸ್ವಲ್ಪ ಜನ ಹೈಟ್ ಇರ್ತೀರಾ, ಸೊ ಅಂಥವ್ರಿಗೆಲ್ಲ ಆಲ್ಟೋ ಆಗೋದಿಲ್ಲ ಸರ್ ಅನ್ನೋರಿಗೆ ರಿಡ್ಸು ಕೂಡ ಇರುತ್ತೆ. ಅದು ಕೂಡ ಇದು ಪೆಟ್ರೋಲ್ ಇಂಜಿನು. ನಿಮಗೆ ಇದರಲ್ಲಿ VXi ವೇರಿಯಂಟ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಇರುತ್ತೆ. ಮೈಲೇಜ್ 17+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು.
ನೀವು ಯಾವ ರೀತಿ ಓಡಿಸ್ತೀರಾ ಸೊ ಅದೇ ತರ ನಿಮಗೆ ಮೈಲೇಜ್ ಕೂಡ ಬರುತ್ತೆ. ಮಾಡಲು ಸರ್ ಇದು ಸರ್ 2014 ಮಾಡಲು, ಸೆಕೆಂಡ್ ಓನರ್, 95,000 ಡ್ರಿವನ್ ಆಗಿದೆ. ಥ್ರೂ ಔಟ್ ಬೆಂಗಳೂರು ಗಾಡಿನೇ, ರೆಕಾರ್ಡೆಡ್ ಮೈಲೇಜ್ ಇದೆ. ಇದಕ್ಕೆ ಪ್ರೈಸ್ ಬಂದು ನಾವು 365 ಹೇಳ್ತಾ ಇದೀವಿ, ಒಂದು 340 ಕೊಡ್ತೀವಿ ಸರ್. 340? ಹೌದು ಸರ್. ಓಕೆ, 3,40,000ಕ್ಕೆ ನಿಮ್ಗೆ ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸೊ ಬೇಕು ಅನ್ನೋರು ವಿಸಿಟ್ ಮಾಡಿ. ಸೊ ನೆಕ್ಸ್ಟ್ ಸರ್ ಗ್ರ್ಯಾಂಡ್ ಐಟನ್. ಸರ್ ಗ್ರ್ಯಾಂಡ್ ಐಟನ್ ಮ್ಯಾಗ್ನೋ ಆಪ್ಷನಲ್, ಅದು ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ವೈಟ್ ಕಲರ್, ಸಿಂಗಲ್ ಓನರ್ ಗಾಡಿ. ಇದು ಕಿಲೋಮೀಟರ್ ಬಂದು 60,000 ಡ್ರಿವನ್ ಆಗಿದೆ. ಪ್ರೈಸ್ ಬಂದು 465 ಹೇಳ್ತಾ ಇದೀವಿ, 440 ಕೊಡ್ತೀವಿ ಸರ್. 440ಗೆ 4,40,000 ಸಿಗುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಜೊತೆ ಬರುತ್ತೆ. ಮಿನಿಮಮ್ ನೀವು ಆರಾಮಾಗಿ 16-17+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಜೊತೆಗೆ ಭಾರತದ ಸರ್ವಶ್ರೇಷ್ಠ ಬ್ರ್ಯಾಂಡ್ಗಳಲ್ಲಿ ಒಂದಾದಂಥ ಟಾಟಾರವರ ಟಿಯಾಗೋ ಕೂಡ ಇರುತ್ತೆ. KS01 ಅಂದ್ರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಇದು ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಇದು ಬಂದು 2016 ಮಾಡಲು, ಸೆಕೆಂಡ್ ಓನರ್, XM ವೇರಿಯಂಟ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಇದು ಪ್ರೈಸ್ ಬಂದು ನಾವು 360 ಹೇಳ್ತಾ ಇದೀವಿ, 340 ಕೊಡ್ತೀವಿ ಸರ್. 340ಗೆ ಎಷ್ಟು ಓಡಿದೆ ಸರ್ ಇದು? ಸೊ ಇದಕ್ಕೆ ಆಲ್ಮೋಸ್ಟ್ 61-62,000 ಕಿಲೋಮೀಟರ್ಸ್ ಡ್ರಿವನ್ ಆಗಿದೆ ಸರ್. ಲೋನ್ ಎಲ್ಲ ಎಷ್ಟವರೆಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ? ಲೋನ್ ಒಂದು 70% ವರೆಗೂ ಲೋನ್ ಮಾಡಿಸ್ಕೊಡ್ತೀವಿ ಸರ್. ಶೇಕಡ 70%. ಹೌದು ಸರ್. ಓಕೆ, ಟಾಟಾ ಟಿಯಾಗೋ ಬೇಕು ಅನ್ನೋರು ಇದನ್ನು ಕೂಡ ನೀವು ಪ್ರಿಫರ್ ಮಾಡ್ಬೋದು. ಒಂದು ವೇಳೆ ಇಲ್ಲ ಸರ್ ನಮಗೆ ತುಂಬಾನೇ ಕಾಂಪ್ಯಾಕ್ಟ್ ವೆಹಿಕಲ್ ಬೇಕು, ಮೈಲೇಜ್ ಎಲ್ಲ 20+ ಬರೋದು ಬೇಕು ಅಂದ್ರೆ ಸೊ ನೀವು ನೋಡ್ತಾ ಬೋದು ಇವ್ರ ಹತ್ರ 2 ನ್ಯಾನೋ ಇರುತ್ತೆ. ಸೊ 1 by 1 ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ. ಅದರಲ್ಲಿ ನೀವು ಫಸ್ಟ್ ಒನ್ ನೋಡ್ತಾ ಬೋದು ವೈಟ್ ಕಲರ್ KS01 ಅಂದರೆ ನಿಮಗೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದಾಗಿರುತ್ತೆ. ಗಾಡಿ ಕೂಡ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ನಿಮ್ಗೆ ಇದು ಬಂದು ನಿಮಗೆ ನ್ಯಾನೋ XT ವೇರಿಯಂಟು, ನ್ಯಾನೋ ಟ್ವಿಸ್ಟಲ್ಲಿ XT ವೇರಿಯಂಟ್ ಅಂದರೆ ನಿಮಗೆ ಪವರ್ ವಿಂಡೋ, AC, ಪವರ್ ಸ್ಟೇರಿಂಗ್ ಇರುತ್ತೆ. ಮಾಡಲು ಸರ್ ಇದು ಸರ್ 2015 ಮಾಡಲು, ಬರೀ 13,500 ಕಿಲೋಮೀಟರ್ ಓಡಿದೆ. ಥ್ರೂ ಔಟ್ ರಿಜಿಸ್ಟ್ರೇಷನ್ ಬೆಂಗಳೂರು ಗಾಡಿ, ಸಿಂಗಲ್ ಓನರ್, ವೈಟ್ ಕಲರ್. ಪ್ರೈಸ್ ಇದು ಪ್ರೈಸ್ ಬಂದು ನಿಮಗೆ ಇದು 2,10,000 ಹೇಳ್ತಾ ಇದೀವಿ, 190 ಕೊಡ್ತೀವಿ ಸರ್. 190? ಹೌದು ಸರ್. ಓಕೆ, 1,90,000ಕ್ಕೆ ನಿಮಗೆ ನ್ಯಾನೋ ಕೂಡ ಸಿಗುತ್ತೆ. ನ್ಯಾನೋಗೆ ಏನಾದ್ರು ಲೋನ್ ಆಗುತ್ತೆ ಸರ್? ಲೋನು ಟ್ರೈ ಮಾಡೋಣ ಸರ್. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಎಲ್ಲ ಟ್ರೈ ಮಾಡ್ಬೇಕಾದ್ರೆ ಟ್ರೈ ಮಾಡಿಸ್ಕೊಡೋಣ ಸರ್. ಓಕೆ ಸರ್. ಒಂದು ವೇಳೆ ನಿಮ್ಗೆ ಏನಾದ್ರು ವೈಟ್ ಕಲರ್ ಬೇಡ ಅಂದ್ರೆ ಸೊ ನೀವು ಈ ಕಲರ್ ಕೂಡ ನೀವು ಪ್ರಿಫರ್ ಮಾಡ್ಬೋದು. ಇದು ಕೂಡ ನಿಮಗೆ ಬ್ಯಾಂಗ್ಳೂರ್ ಸ್ಟೇಟ್ ವಿತ್ ನಿಮಗೆ ಅಲೋವಿಲ್ಸ್ ಇರುತ್ತೆ. ಸೊ ಇರುತ್ತಾ ಬೋದು ಅಲೋವಿಲ್ಸ್ ಕೂಡ ಚೆನ್ನಾಗೇ ಇರುತ್ತೆ. ಇದು ಕೂಡ ನಿಮಗೆ XTA ವೇರಿಯಂಟ್, ನ್ಯಾನೋ XTA ವೇರಿಯಂಟ್, ಆಟೋಮೆಟಿಕ್. ಓಕೆ, ಆಟೋಮೆಟಿಕ್, ಪವರ್ ಸ್ಟೇರಿಂಗು, AC ಇವೆಲ್ಲನೂ ಕೂಡ ಕಾಮನ್ ಆಗೇ ಇರುತ್ತೆ. ಪವರ್ ವಿಂಡೋ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಇದು ಕೂಡ ನಿಮಗೆ 18-20+ ಆರಾಮಾಗಿ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡಲ್ಲ ಸರ್ ಇದು? ಸರ್ ಇದು 2015 ಮಾಡಲು, ಸೆಕೆಂಡ್ ಓನರು, ಇನ್ಶೂರೆನ್ಸ್ ಥರ್ಡ್ ಪಾರ್ಟಿ ರನ್ನಿಂಗ್ ಅಲ್ಲಿ ಇದೆ. ಇದು ಪ್ರೈಸ್ ಬಂದು 225 ಹೇಳ್ತಾ ಇದೀವಿ, ಒಂದು 25-210 ವರೆಗೂ ಕೊಡ್ತೀವಿ ಸರ್. ಓಕೆ, 2,05,000, ಒಂದು 2 ಲಕ್ಷಕ್ಕೆ ಆಗ್ಬೋದಾ ರೌಂಡ್? ಟ್ರೈ ಮಾಡೋಣ ಸರ್. ಕಸ್ಟಮರ್ ನಿಮ್ಮ ಚಾನಲ್ ಕಡೆಯಿಂದ ಬರಲಿ, ಟ್ರೈ ಮಾಡಿಸ್ಕೊಡೋಣ. ಓಕೆ, ತುಂಬ ಜನ ಆಟೋಮೆಟಿಕ್ ಕೇಳ್ತಿರ್ತೀರಾ, ಅದರಲ್ಲೂ ಕೂಡ ವಿತ್ ಅಲವೆಲ್ಸ್ ಇರುವಂಥದ್ದು. ಏನಾದರೂ ಆಟೋಮೆಟಿಕ್ ನ್ಯಾನೋ ಹುಡುಕ್ತಿದ್ರೆ ಸೊ ನೀವು ಖಂಡಿತವಾಗಿ ನೀವು ಇದನ್ನು ಕೂಡ ನೀವು ಪ್ರಿಫರ್ ಮಾಡ್ಬೋದು. ನೆಕ್ಸ್ಟ್ ಮತ್ತೊಂದು ಇದು ಕೂಡ ನಿಮ್ಗೆ ಆಟೋಮೆಟಿಕ್ ಯಾವುದಪ್ಪ ಇದು ಅಂದರೆ ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ ನಿಯೋಸ್ K51 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ವಿತ್ ಅಲವೆಲ್ಸ್ ಇರುತ್ತೆ. ಏರ್ ಬ್ಯಾಗ್, ABS, ಸ್ಟೇರಿಂಗಲ್ ಮೌಂಟ್ ಕಂಟ್ರೋಲು, ಟಚ್ ಸ್ಕ್ರೀನ್ ಸಿಸ್ಟಮ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಬರುತ್ತೆ. ಜೊತೆಗೆ ಇದು ಆಟೋಮೆಟಿಕ್ ಆದ್ರಿಂದ ನೀವು ಆರಾಮಾಗಿ 16+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಡೀಟೇಲ್ ಸರ್ ಇದು 22 ಮಾಡಲು, ಸ್ಪೋರ್ಟ್ಸ್ ಪೆಟ್ರೋಲ್ ಆಟೋಮೆಟಿಕ್. ಇದು ಜಸ್ಟ್ 9,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸಿಂಗಲ್ ಓನರ್, ಇನ್ಶೂರೆನ್ಸ್, ಸ್ಪೇರ್ ಕೀ, ರೆಕಾರ್ಡೆಡ್ ಮೈಲೇಜ್ ಇದೆ. ಪ್ರೈಸ್ ಬಂದಿದ್ದು ನಿಮಗೆ 7,50,000 ಹೇಳ್ತಾ ಇದೀವಿ, ಒಂದು 710 ವರೆಗೂ ಕೊಡ್ತೀವಿ ಸರ್. 710? ಹೌದು ಸರ್. ಓಕೆ, 7,10,000 ವರೆಗೆ ಲೋನ್ ಎಲ್ಲ ಎಷ್ಟವರೆಗೂ ಆಗ್ಬೋದು ಸರ್? ಲೋನ್ 90%, 95% ವರೆಗೂ ಮಾಡಿಸ್ಕೊಡ್ತೀವಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿರ್ಬೇಕಷ್ಟೇ ಸರ್. ಓಕೆ, ಶೇಕಡ 90-95% ವರೆಗೂ ಕೂಡ ನೀವು ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಮತ್ತೊಂದು ಟಾಟಾರವರ ಗಾಡಿ, ಟಾಟಾ ಪಂಚ್ K42 ಅಂದರೆ ನಿಮಗೆ ರಾಮನಗರ್ ರಿಜಿಸ್ಟ್ರೇಷನ್ ವೆಹಿಕಲ್ ಅಂತ ಹೇಳ್ಬೋದು. ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ ವಿತ್ ಅಲೋವಿಲ್ಸು, ಏರ್ ಬ್ಯಾಗು, ABS, ಬ್ಯಾಕ್ ವೈಫರ್, ಡಿಫಾಗರ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಟಚ್ ಸ್ಕ್ರೀನ್ ಸಿಸ್ಟಮು, ನಿಮಗೆ ಸ್ಟೇರಿಂಗಲ್ ಮೌಂಟ್ ಕಂಟ್ರೋಲು ಪ್ರತಿಯೊಂದು ಕೂಡ ಇರುವಂಥದ್ದು. ಇದು ಕೂಡ ಆಟೋಮೆಟಿಕ್ ಅಲ್ಲ? ಆಟೋಮೆಟಿಕ್ ಸರ್. ಆಟೋಮೆಟಿಕ್, ಡ್ಯುಯಲ್ ಟೋನ್, ಟಾಪ್ ಎಂಡ್. ಇದು ಪೆಟ್ರೋಲ್? ಹೌದು ಸರ್, ಪೆಟ್ರೋಲ್ ಆಟೋಮೆಟಿಕ್. ಮಾಡಲ್ ಇದು ಸರ್ 22 ಮಾಡಲು, ಸಿಂಗಲ್ ಓನರು, 36,000 ಡ್ರಿವನ್ ಆಗಿದೆ. ಇದು ಪ್ರೈಸ್ ಬಂದು 750 ಹೇಳ್ತಾ ಇದೀವಿ, 725 ಕೊಡ್ತೀವಿ ಸರ್ ಫೈನಲ್. 725ಗೆ? ಹೌದು ಸರ್. ಓಕೆ, 7,25,000ಕ್ಕೆ ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಯಾಕಂದ್ರೆ ಸ್ವಲ್ಪ ಮಾರ್ಕೆಟಲ್ಲಿ ಸ್ವಲ್ಪ ರೇರ್ ಆಗಿ ಸಿಗುವಂಥ ಗಾಡಿ, ಜೊತೆಗೆ ಎಲ್ಲರೂ ಕೇಳುವಂಥ ಗಾಡಿ ಆದ್ರಿಂದ. ಸೊ ನೀವು ನೋಡ್ತಾ ಬೋದು ಇದೆಲ್ಲ ಕೂಡ ನಿಮಗೆ ಡ್ಯುಯಲ್ ಟೋನ್ ಕಲರ್ ಇರುತ್ತೆ. ಸೊ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನೀವು ಇದಕ್ಕೂ ಕೂಡ ಏನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಲೋನ್ ಎಲ್ಲ ಎಷ್ಟವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಲೋನ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಒಂದು 90% ವರೆಗೂ ಮಾಡಿಸ್ಕೊಡ್ತೀವಿ ಸರ್. ಓಕೆ, ಶೇಕಡ 90% ಅಂದರೆ ಒಂದು 70-80,000 ಡೌನ್ ಪೇಮೆಂಟ್. ಹೌದು, 1 lakh ವರೆಗೂ ಡೌನ್ ಪೇಮೆಂಟ್ ಮಾಡಿದ್ರೆ ರೆಸ್ಟ್ ಆಫ್ ಅಮೌಂಟ್ ಲೋನ್ ಆಗುತ್ತೆ ಸರ್. ಓಕೆ, 1 ಲಕ್ಷದವರೆಗೂ ಕೂಡ ನೀವು ಲೋನು ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿನ ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಸರ್ ಹೋಂಡಾ ಸಿಟಿ ಪೆಟ್ರೋಲ್ ಮ್ಯಾನ್ಯುಯಲ್ ಐವಿಟೆಕ್. ಓಕೆ, ವಿ ವರ್ಷನ್. ಇದು ಟಾಪ್ ಎಂಡ್ 2019 ಮಾಡಲು, ಸಿಂಗಲ್ ಓನರ್ ಸರ್. ಓಕೆ, ಇದಕ್ಕಿಂತ ಒಂದು ಟಾಪ್ ಎಂಡ್ VX ಅಂತ ಬರುತ್ತೆ, ಅದ್ರಲ್ಲಿ ಸನ್ ರೂಫ್ ಇರುತ್ತೆ. ಇದು ವಿತೌಟ್ ಸನ್ ರೂಫ್. ಹೌದು ಸರ್. ಬಿ ವೇರಿಯಂಟ್, ಅಲೋವಿಲ್ಸ್, ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಪ್ರತಿಯೊಂದು ಕೂಡ ಇರುವಂತ ಬರುತ್ತೆ. ಫೋಲ್ಡಬಲ್ ಮಿರರ್ಸ್ ಬರುತ್ತೆ, ರೇರ್ ವೈಫರ್, ಡಿಫಾಗರ್, ಶಾಫಿನ್ ಆಂಟನಾ, ಕ್ರೋಮ್ ಡೋರ್ ಹ್ಯಾಂಡಲ್ಸ್ ಎಲ್ಲ ಬರುತ್ತೆ. ಇದೆ ಟಾಪ್ ಎಂಡ್ ಸರ್. ಸನ್ ರೂಫ್ ಬಿಟ್ಟು ಮಿಕ್ಕಿದೆಲ್ಲ ಇರುತ್ತೆ ಸರ್. ಮಾಡಲ್ ಯಾವ್ದಂದ್ರೆ ಇದು ಸರ್ 2019 ಮಾಡಲು ಸರ್.
ಸಿಂಗಲ್ ಓನರ್. ಓಡಿರೋದು ಇದು 67,000 ಓಡಿದೆ. ಓಕೆ, ಆರಾಮಾಗಿ ನೀವು 15-16 ಪ್ಲಸ್ ನೀವು ಸಿಟಿಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಅದು ಕೂಡ ನಿಮ್ಮ ಒಂದು ಡ್ರೈವಿಂಗ್ ಸ್ಟೈಲ್ ಮೇಲೆ ನಿಮ್ಗೆ ಅದು ಡಿಪೆಂಡ್ ಆಗಿರುತ್ತೆ. ಏನು ಹೇಳ್ತಾ ಇದ್ದೀರಾ ಪ್ರೈಸ್? ಸರ್ ಪ್ರೈಸ್ ಬಂದು 7.5 ಹೇಳ್ತಾ ಇದೀವಿ. 7 ಕಾಲಕ್ಕೆ ಫೈನಲ್ ಕೊಡ್ತೀವಿ ಸರ್. 7,25,000, 7,25,000 ಡೌನ್ ಪೇಮೆಂಟ್ ಅಲ್ಲಿ ಎಷ್ಟು ಆಗ್ಬೋದು ಸರ್? ಸರ್ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ ಲೋನ್ ಆಗುತ್ತೆ. ಓಕೆ, 1 ರಿಂದ 1.5 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ನೀವು ಹೋಂಡಾ ಸಿಟಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಅದು ಕೂಡ ಟಾಪ್ ಎಂಡ್, ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ಸೊ ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು ETS. ಪ್ರತಿಯೊಬ್ಬರು ಕೂಡ ಕೇಳುವಂಥ ಗಾಡಿ. ತುಂಬ ಜನ ಕಮೆಂಟ್ ಮಾಡ್ತಾನೆ ಇರ್ತೀರಾ, ಸರ್ ETS ಇದ್ರೆ ತೋರಿಸಿ ಅಂತ. ಸೊ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ನಿಮಗೆ ವಿತ್ ಅಲೋವಿಲ್ಸ್ ಬರುತ್ತೆ. ETS ಅಲ್ಲಿ ಇದು ಬಂದು ನಿಮಗೆ VD ವೇರಿಯಂಟ್ K05 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್ ಪ್ರತಿಯೊಂದು ಕೂಡ ಇರುವಂಥದ್ದು. ಜೊತೆಗೆ ನಿಮ್ಗೆ ಇದರಲ್ಲಿ ಏರ್ ಬ್ಯಾಗು ಕೂಡ ಇದೆ ಅಲ್ಲ? ಇದು ಡ್ಯುಯಲ್ ಏರ್ ಬ್ಯಾಗು, ABS, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗು ಎಲ್ಲ ಬರುತ್ತೆ ಸರ್. ಟಾಪ್ ವರ್ಷನ್ ಇದು. ಸೊ ಇದು ಮಾಡೆಲ್ ಬಂದು 2011 ಮಾಡಲು, ಸೆಕೆಂಡ್ ಓನರು, 1,25,000 ಡ್ರಿವನ್ ಆಗಿದೆ. ಕಂಪ್ಲೀಟ್ ಶೋರೂಮ್ ಅಲ್ಲೇ ಮೇಂಟೈನ್ಡ್ ಆಗಿರೋದು. ಪ್ರೈಸ್ ಬಂದು ನಮಗೆ ಇದಕ್ಕೆ 395 ಹೇಳ್ತಾ ಇದೀವಿ. ಒಂದು 360-365 ಬಂದ್ರೆ ಕೊಡ್ತೀವಿ ಸರ್. ಓಕೆ, 3,60,000 ಈ ರೇಂಜ್ ಅಲ್ಲಿ ನೀವು ಈ ಗಾಡಿ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಡೀಸೆಲ್ ಅಲ್ಲ ಇದು? ಹೌದು ಸರ್, ಡೀಸೆಲ್ ಮ್ಯಾನ್ಯುಯಲ್. ಓಕೆ, ಆರಾಮಾಗಿ ನೀವು 20 ಪ್ಲಸ್ ಅಂದ್ರೆ 20ಗಿಂತ ಹೆಚ್ಚಿನ ಮೈಲೇಜ್, 27-28 ವರೆಗೂ ಮೈಲೇಜ್ ಬರುತ್ತೆ ಸರ್. ಓಡಿಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ಕಡಿಮೆನೇ ಹೇಳ್ಬಿಡೋಣ ಬಿಡಿ. ಓಕೆ, ನೆಕ್ಸ್ಟ್ ಸರ್ ಬಲೆನೋ ಬೇಡ ಅನ್ನೋರಿಗೆ ಗ್ಲಾನ್ಸಾ ಕೂಡ ಇರುತ್ತೆ. ಸೊ ಅದು ಕೂಡ ಎಕ್ಸಲೆಂಟ್ ಕಂಡೀಷನಲ್ಲಿ ಇರುವಂಥದ್ದು. ಏನಪ್ಪ ಆಗುತ್ತೆ ಅಂದರೆ ಮಾರುತಿ ಸುಜುಕಿದು ಬಿಲ್ಡ್ ಕ್ವಾಲಿಟಿ ನಮ್ಗೆ ಇಷ್ಟ ಆಗಲ್ಲ ಸರ್. ಬಟ್ ನನಗೆ ಸೇಮ್ ಶೇಪೇ ಬೇಕು, ಬಟ್ ನನಗೆ ಡಿಫ್ರೆಂಟ್ ಮೇಕರ್ಸಲ್ಲಿ ಬೇಕು ಅಂದರೆ ಸೊ ನೀವು ನೋಡ್ತಾ ಇರ್ಬೋದು ಗ್ಲಾನ್ಸಾ ಕೂಡ, ಟೊಯೋಟಾ ಗ್ಲಾನ್ಸಾ. ನಿಮ್ಗೆ ಇದು ಕೂಡ ಟಾಪ್ ಎಂಡೆ. ಅಲೋವಿಲ್ಸು, ಏರ್ ಬ್ಯಾಗು, ABS, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಪುಷ್ ಸ್ಟಾರ್ಟ್ ಬಟನ್ ಕೂಡ ಇದೆ ಅಲ್ವಾ ಸರ್? ಪುಷ್ ಸ್ಟಾರ್ಟ್ ಬರುತ್ತೆ. ಏರ್ ಬ್ಯಾಗ್, ABS ವಿತ್ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇರುತ್ತೆ. ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಇಂಟೀರಿಯರ್ ಎಲ್ಲ ಪ್ರತಿಯೊಂದು ಗಾಡಿಗೂ ತೋರಿಸ್ಕೊಂಡು ಹೋದ್ರೆ ವಿಡಿಯೋ ಲೆಂತ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಸ್ಕಿಪ್ ಮಾಡ್ತಾ ಇದೀವಿ, ದಯವಿಟ್ಟು ಕ್ಷಮೆ ಇರಲಿ. ಡೀಟೇಲ್ ಸರ್ ಇದು ಸರ್ 2019 ಮಾಡಲು, ಸಿಂಗಲ್ ಓನರು. ಓಕೆ, ಫುಲ್ಲಿ ಲೋಡೆಡ್ ಬರುತ್ತೆ. ಇದು G ವರ್ಷನ್, ಇದು ಪೆಟ್ರೋಲ್ ಮ್ಯಾನ್ಯುಯಲ್. ಏನ್ ಪ್ರೈಸ್ ಹೇಳ್ತಾ ಇದೀರಾ ಸರ್ ಇದಕ್ಕೆ? ಸೊ ಇದು 6,75,000 ಹೇಳ್ತಾ ಇದ್ದಾರೆ. 650 ಫೈನಲ್ ಕೊಡ್ತೀವಿ ಸರ್. 6.5 ಲಕ್ಷಕ್ಕೆ ಎಷ್ಟವರೆಗೂ ಡೌನ್ ಪೇಮೆಂಟ್ ಆಗ್ಬೋದು ಸರ್ ಇದಕ್ಕೆ? 50 to 1 lakh ಒಳಗಡೆ ಡೌನ್ ಪೇಮೆಂಟ್ ಮಾಡಿದ್ರೆ ರೆಸ್ಟ್ ಆಫ್ ಅಮೌಂಟ್ ಲೋನ್ ಆಗುತ್ತೆ. ಓಕೆ, 50,000 ಇಂದ 1 ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಸೊ ನೀವು ಗ್ಲಾನ್ಸಾ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಈಗ ಗಾಡಿ ನೋಡಿದಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ, ನಾ ಗಾಡಿ ಹೆಸರು ಹೇಳುವಂಥ ಅವಶ್ಯಕತೆನೇ ಇರೋದಿಲ್ಲ. ಮಾರುತಿ ಈಕೋ K19 ಅಂದರೆ ಮಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದು. ಸೊ ನೀವು ನೋಡ್ತಾ ಇರ್ಬೋದು ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ ವಿತ್ ಅಲೋವಿಲ್ಸ್. ಸೊ ವಿತ್ ನೀವು ನೋಡ್ತಾ ಇರ್ಬೋದು ಅಲೋವಿಲ್ಸ್ ಕೂಡ ಇರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಮಾಡಲ್ ಇದು ಸರ್ 2013 ಮಾಡಲು, AC 5 ಸೀಟ್ರು, ಪೆಟ್ರೋಲ್ ಮ್ಯಾನ್ಯುಯಲ್. ಓಕೆ, 5 ಸೀಟರ್ ವಿತ್ AC ಇರುವಂಥದ್ದು. ಇಂಟೀರಿಯರ್ ಎಲ್ಲ ನೀಟ್ಲಿ ಇವನ್ನೇ ಮೇಂಟೈನ್ ಮಾಡಿದ್ದಾರೆ. ಏನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಎಷ್ಟು ಓಡಿದೆ ಸರ್ ಇದು? ಸರ್ ಕಿಲೋಮೀಟ್ರು ಒಂದು 36-40,000 ವರೆಗೂ ಡ್ರಿವನ್ ಆಗಿದೆ ಸರ್. ಓಕೆ, ಪ್ರೈಸ್ ಏನಿದೆ ಸರ್? ಪ್ರೈಸ್ ಬಂದಿದ್ದು 315 ಹೇಳ್ತಾ ಇದ್ದೀವಿ. ಒಂದು 290 ಕೊಡ್ತೀವಿ ಸರ್. 290, 2,90,000ಕ್ಕೆ. 2013 ಮಾಡಲ್ಲ, 13 ಮಾಡಲು, AC 5 ಸೀಟ್ರು. ಓಕೆ, ಲೋನ್ ಎಲ್ಲ ಎಷ್ಟವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಲೋನ್ ನಿಮ್ಗೊಂದು 50 to 60% ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, 50 to 60%. ಓಕೆ, 50ರಿಂದ 60% ನೀವು ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ವೇಳೆ ಇಲ್ಲ ಸರ್ ನನಗೆ ಡೌನ್ ಪೇಮೆಂಟ್ ಕಡಿಮೆ ಆಗಬೇಕಂದ್ರೆ ನೀವು ಇನ್ಶೂರೆನ್ಸ್ನ ಅಪ್ಗ್ರೇಡ್ ಮಾಡ್ಕೋಬೇಕಾಗುತ್ತೆ. ಏನಪ್ಪ ಅಂದರೆ ಇನ್ಶೂರೆನ್ಸಲ್ಲಿ ನಿಮಗೆ ID ವ್ಯಾಲ್ಯೂ ಅಂತ ಬರುತ್ತೆ, ಇನ್ಸ್ಯೂರ್ಡ್ ಡಿಕ್ಲೇರ್ಡ್ ವ್ಯಾಲ್ಯೂ. ಅದ್ರ ಮೇಲೆ ನಿಮಗೆ ಲೋನ್ ಆಗುತ್ತೆ. ಸೊ ಒಂದು ವೇಳೆ ಈಗ ಇದ್ರದ್ದು ID ವ್ಯಾಲ್ಯೂ ನಿಮಗೆ 2 ಲಕ್ಷ ಆಯಿತು, ಸೊ ನಿಮಗೆ ಇನ್ನು 2 ಲಕ್ಷಕ್ಕಿಂತ ಜಾಸ್ತಿ ಲೋನ್ ಬೇಕು ಅಂದಾಗ ನೀವು ಅದನ್ನು 2.5 ಲಕ್ಷ 3 ಲಕ್ಷ ಕೂಡ ಪುಷ್ ಮಾಡ್ಬೋದು. ಬಟ್ ಅದಕ್ಕೆ ನೀವು ಎಕ್ಸ್ಟ್ರಾ ಅಮೌಂಟ್ ಅಂದರೆ ಪ್ರೀಮಿಯಂ ಪ್ಯಾಕೇಜ್ ಅಂತ ಏನಿರುತ್ತೆ ಅದಕ್ಕೆ ಅಮೌಂಟ್ ಪೇ ಮಾಡಿ ನೀವು ಜಾಸ್ತಿ ಕೂಡ ಲೋನ್ ಮಾಡಿಸ್ಕೋಬೋದು. ಸೊ ನೆಕ್ಸ್ಟ್ ಸರ್ ನೀವು ನೋಡ್ತಾ ಇರ್ಬೋದು ಹ್ಯುಂಡೈ ಅವರ ಕಾರ್ ಇರುತ್ತೆ. ಇದು ಕೂಡ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ ವಿತ್ ಅಲೋವಿಲ್ಸ್ ಇರುತ್ತೆ. ಇದು ಬಂದು ನಿಮಗೆ SX ವೇರಿಯಂಟ್, ವೆನ್ಯೂ SX ವೇರಿಯಂಟ್ K05 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು ವಿತ್ ಸನ್ ರೂಫ್ ಅಂದರೆ ಸೂರ್ಯ ಚಾವಣಿ ಅಂತ ಹೇಳ್ಬೋದು. ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ಇರುತ್ತೆ ವಿತ್ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇರುತ್ತೆ. ಏರ್ ಬ್ಯಾಗ್, ABS ಇವೆಲ್ಲನೂ ಕೂಡ ಕಾಮನ್ ಅಂತ ಹೇಳ್ಬೋದು. ಜೊತೆಗೆ ನಿಮಗೆ ರೇರ್ AC ಅಂದರೆ ಹಿಂದೆ ಕೂರುವವರು ಕೂಡ ACಯ ಚಿಲ್ನೆಸ್ನ ಸವಿಬೋದು ಅಂತ ಹೇಳ್ಬೋದು. ಮಾಡಲು ಸರ್ ಇದು ಸರ್ 2019 ಮಾಡಲು, SX ಡೀಸೆಲ್ ಮ್ಯಾನ್ಯುಯಲ್ ವಿತ್ ಸನ್ ರೂಫ್ ಬರುತ್ತೆ. ಪ್ರೈಸ್ ಬಂದು ನಾವು ನಿಮಗೆ 850 ಹೇಳ್ತಾ ಇದೀವಿ. 8 ಲಕ್ಷ ಕೊಡ್ತೀವಿ ಸರ್. ಓಕೆ, 8 ಲಕ್ಷಕ್ಕೆ. ಹೌದು, ಲೋನ್ ಎಲ್ಲ ಸರ್ ಒಂದು 1 ಲಕ್ಷ ಡೌನ್ ಪೇಮೆಂಟ್ ಎಲ್ಲ ಒಂದು 10-20 ಡೌನ್ ಪೇಮೆಂಟ್ ಮಾಡಿದ್ರೆ ರೆಸ್ಟ್ ಆಫ್ ಅಮೌಂಟ್ ಲೋನ್ ಆಗುತ್ತೆ ಸರ್. ಓಕೆ, ಡೀಸೆಲ್ ಆದ್ರಿಂದ ನೀವು ಆರಾಮಾಗಿ 18-20 ಪ್ಲಸ್ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾರುತಿ ಸುಜುಕಿ ಎರ್ಟಿಗಾ ಅದು ಕೂಡ ನಿಮಗೆ ಇದು ಪೆಟ್ರೋಲ್ ವೇರಿಯಂಟ್. ನೀವು ನೋಡ್ತಾ ಇರ್ಬೋದು ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ನಿಮ್ಗೆ ಇದರ ಇಂಟೀರಿಯರ್ ಅಂತ ಹೇಳಿದ್ರೆ ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ವಿತ್ ಡ್ಯುಯಲ್ ಏರ್ ಬ್ಯಾಗ್ ಅಂದರೆ 2 ಗಾಳಿ ಚೀಲ, ಜೊತೆಗೆ ABS ಕೂಡ ಇರುತ್ತೆ. ರೇಸ್ ಸೈಡ್ ಕೂಡ ವೆಲ್ ಮೇಂಟೈನ್ಡ್ ವೆಹಿಕಲ್ ಅಂತ ಹೇಳ್ಬೋದು. ಯಾರಾದ್ರೂ ಎರ್ಟಿಗಾ ಹುಡುಕ್ತಿದ್ರೆ ಖಂಡಿತವಾಗಿ ಇದನ್ನು ಕೂಡ ನೀವು ಒಂದ್ಸಲ ಪ್ರಿಫರ್ ಮಾಡ್ಬೋದು. ಇದು ಬಂದು ನಿಮಗೆ ಪೆಟ್ರೋಲ್ ವೇರಿಯಂಟ್ K03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಪೆಟ್ರೋಲಲ್ಲಿ ಕೂಡ ನೀವು ಆರಾಮಾಗಿ 16 ಪ್ಲಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಡೀಟೇಲ್ ಸರ್ ಇದು ಸರ್ 2015 ಮಾಡಲು, ಸೆಕೆಂಡ್ ಓನರು, ಇನ್ಶೂರೆನ್ಸ್ ವ್ಯಾಲಿಡಿಟಿ ಇದೆ. VX ಆಪ್ಷನಲ್ ಇದು. ಡ್ಯುಯಲ್ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ ನಿಮಗೆ. ವಿತ್ ರೂಫಲ್ಲೂ ನಿಮಗೆ AC ಬರುತ್ತೆ. ಇದು ಪ್ರೈಸ್ ಬಂದು 625 ಹೇಳ್ತಾ ಇದೀವಿ. 6 ಲ್ಯಾಕ್ಸ್ ಫೈನಲ್ ಕೊಡ್ತೀವಿ ಸರ್. 6 ಲಕ್ಷಕ್ಕೆ. ಹೌದು, ಇದು ಕೂಡ ಒಂದು 1 ಲಕ್ಷ ಡೌನ್ ಪೇಮೆಂಟ್. ಒಂದು 10 ಡೌನ್ ಪೇಮೆಂಟ್ ಮಾಡಿದ್ರೆ ಬ್ಯಾಲೆನ್ಸ್ ಅಮೌಂಟ್ ಲೋನ್ ಆಗುತ್ತೆ ಸರ್. ಓಕೆ, ಅಂದ್ರೆ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ನೀವು ಎರ್ಟಿಗಾ ಹುಡುಕ್ತಾ ಇದ್ರೆ ಹೌದು ಸರ್, ಕಡಿಮೆ ಮೇಂಟೆನೆನ್ಸ್ 7 ಸೀಟರ್ ಬರುತ್ತೆ ನಿಮಗೆ. ರೂಫ್ AC ನೂ ಬರುತ್ತೆ ನಿಮಗೆ. ಡ್ರೈವಿಂಗು ಕಂಫರ್ಟ್ ಎಲ್ಲ ಲಕ್ಸುರಿಯಸ್ ಆಗಿರುತ್ತೆ ಸರ್. ಓಕೆ ಸರ್. ಸೊ ನೆಕ್ಸ್ಟ್
ಹೇಳಿ ಸರ್, ಈಗ ಈ ಗಾಡಿ ಬಗ್ಗೆ ಡೀಟೇಲ್. ಫಾರ್ಚುನರ್ ಸರ್ 2020 ಮಾಡಲು ಡೀಸೆಲ್ ಮ್ಯಾನ್ಯುಯಲ್ಲು 4x2. 4x2 ಹೌದು ಸರ್. ಓಕೆ. BS4 ಆಡ್ ಬ್ಲೂ ಬರಲ್ಲ ಇದು. ಕಿಲೋಮೀಟರ್ ಡ್ರಿವನ್ ಬಂದು 1,30,000 ಡ್ರಿವನ್ ಆಗಿದೆ. ಥ್ರೂ ಔಟ್ ರಿಜಿಸ್ಟ್ರೇಷನ್ ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್, ಸಿಂಗಲ್ ಓನರು ಸರ್. ಸಿಂಗಲ್ ಓನರ್. ಹೌದು ಸರ್. ಓಕೆ, ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಯಾಕಂದರೆ ಫಾರ್ಚುನರ್ ಫ್ಯಾನ್ಸು ಸ್ವಲ್ಪ ಜಾಸ್ತಿನೇ ಇರೋದ್ರಿಂದ ಸೊ ಅದಕ್ಕೋಸ್ಕರ ನಾನು ನಿಮಗೆ ಅದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಬೋದು ಇಂಟೀರಿಯರ್ ಎಲ್ಲ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್ ಪ್ರತಿಯೊಂದು ಕೂಡ ಇರುವಂಥದ್ದು. ಅಂದರೆ ಫುಲ್ಲಿ ಫೀಚರ್ಡ್ ವೆಹಿಕಲ್ ಅಂತ ಹೇಳ್ಬೋದು. ಇದರದೆಲ್ಲ ನಾವು ಸ್ಪೆಸಿಫಿಕೇಶನ್ ಹೇಳ್ಕೊಂಡು ಹೋಗ್ತೀವಿ ಅಂದರೆ ಸೊ ಅದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ಸೊ ಫಾರ್ಚುನರ್ ಬಗ್ಗೆ ಯಾರ್ಯಾರು ಗೊತ್ತಿರುತ್ತೆ ಖಂಡಿತವಾಗಿ ಇದ್ರದ್ದು ಸ್ಪೆಸಿಫಿಕೇಶನ್ ಬಗ್ಗೆ ಗೊತ್ತಿರುತ್ತೆ. ಇಲ್ಲಾಂದರೆ ನೀವು ಗೂಗಲಲ್ಲಿ ಕೂಡ ಸರ್ಚ್ ಮಾಡಿ ನೋಡ್ಕೋಬೋದು. ಮಾಡೆಲ್ ಅಂದ್ರೆ ಇದು ಸರ್ 2020. ಓಕೆ, ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಪ್ರೈಸ್ ಬಂದು 28 ಹೇಳ್ತಾ ಇದ್ದೀವಿ. 28 ಲಕ್ಷಕ್ಕೆ ಫೈನಲ್ ಕೊಡ್ತೀವಿ ಸರ್. 28 ಲಕ್ಷಕ್ಕೆ ಲೋನ್ ಎಲ್ಲ ಅಂದರೆ ಡೌನ್ ಪೇಮೆಂಟ್ ಒಂದು 3 ಲಕ್ಷ 4 ಲಕ್ಷ, ಒಂದು 2.5-3 ಲಕ್ಷ ಮಾಡಿ ಪ್ರೊಫೈಲ್ ಚೆನ್ನಾಗಿತ್ತು ಅಂದರೆ ಮ್ಯಾಕ್ಸಿಮಮ್ ಲೋನ್ ಮಾಡಿಸ್ಕೊಡೋಣ ಸರ್. ಓಕೆ, 2ರಿಂದ 2.5 ಲಕ್ಷ ಅಥವಾ 3 ಲಕ್ಷ ಈ ಥರ ಡೌನ್ ಪೇಮೆಂಟಲ್ಲಿ ನೀವು ಫಾರ್ಚುನರ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಏನಪ್ಪ ಅಂದರೆ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಮತ್ತು ಸಿಬಿಲ್ ಸ್ಕೋರ್ ಮೇಲೆ ನಿಮ್ಗೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ನೆಕ್ಸ್ಟು ಈ ಗಾಡಿ ಬಗ್ಗೆ ನೋಡಿದಾಗಲೇ ಗೊತ್ತಾಗಿರುತ್ತೆ, ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ಕೇಳುವಂಥ ಸ್ಕಾರ್ಪಿಯೋ. ಅದು ಕೂಡ ತುಂಬಾ ಎಕ್ಸಲೆಂಟ್ ಕಂಡೀಷನಲ್ಲಿ ಇರುತ್ತೆ, ವಿತ್ ಅಲೋವಿಲ್ಸ್ ಇರುತ್ತೆ. ಗಾಡಿ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ನಿಮ್ಗೆ ಇಂಟೀರಿಯರ್ ಅಂತ ಹೇಳಿದ್ರೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು, ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಬರುವಂಥ ಸ್ಕಾರ್ಪಿಯೋದಲ್ಲಿ ಇದು ಬಂದು ನಿಮಗೆ ಮೈಕ್ರೋ ಹೈಬ್ರಿಡ್ ಇರುತ್ತೆ. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಮೈಕ್ರೋ ಹೈಬ್ರಿಡ್ ವೆಹಿಕಲ್ ಅಂದರೆ ಒಳ್ಳೆ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡಲು ಸರ್ ಇದು ಸರ್ 2021 ಮಾಡಲು ಡೀಸೆಲ್ ಮ್ಯಾನ್ಯುಯಲ್ ಸರ್. ಓಕೆ, ಓನರು ಸಿಂಗಲ್ ಓನರು S9. ಇದು ಎಷ್ಟು ಓಡಿರ್ಬೋದು? ಇದು 26,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. 26,000 ಕಿಲೋಮೀಟರ್ ಓಡಿರುವಂಥ ಸ್ಕಾರ್ಪಿಯೋ. ಅದು ಕೂಡ ಮೈಕ್ರೋ ಹೈಬ್ರಿಡ್ ಅಂದರೆ ಸ್ಮಾರ್ಟ್ ಹೈಬ್ರಿಡ್ ವೆಹಿಕಲ್ ಅಂತ ಏನು ಹೇಳ್ತಾರೆ ಬೇರೆ ಬ್ರ್ಯಾಂಡ್ಗಳಲ್ಲಿ, ಸೊ ಸೇಮ್ ಇರುತ್ತೆ. ಏನು ಹೇಳ್ತಾ ಇದ್ದೀರಾ ಸರ್? ಪ್ರೈಸ್ ಬಂದು 17 lakhs ಹೇಳ್ತಾ ಇದ್ದೀವಿ ಸರ್. 1650 ಕೊಡ್ತೀವಿ ಸರ್ ಫೈನಲ್. ಓಕೆ, 16,50,000ಕ್ಕೆ ಡೌನ್ ಪೇಮೆಂಟ್ ಸರ್. ಇದಕ್ಕೊಂದು 2 ಲಕ್ಷ, ಒಂದು 2.5 ಲಕ್ಷ ಡೌನ್ ಪೇಮೆಂಟ್ ಆಯ್ತು ಅಂದರೆ ರೆಸ್ಟ್ ಆಫ್ ಅಮೌಂಟ್ ಲೋನ್ ಮಾಡಿಸ್ಕೊಡೋಣ ಸರ್. ಓಕೆ, 2ರಿಂದ 2.5 ಲಕ್ಷ ಈ ಥರ ನಿಮಗೆ ಡೌನ್ ಪೇಮೆಂಟ್ ಮಾಡಿದ್ರೆ ನಿಮಗೆ ಇನ್ನು ಮಿಕ್ಕಿದ್ದು ಲೋನ್ ಆಗುತ್ತೆ. ಏನಪ್ಪ ಅಂದರೆ ಎಗೇನ್ ನಾವು ಮತ್ತೆ ಹೇಳ್ತಾ ಇದ್ದೀವಿ, ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಸ್ಯಾಲ್ರಿ ಏನು ಬರುತ್ತೆ, ಇಲ್ಲ ಓನ್ ಹೌಸ್ ಇತ್ತು ಅಂದರೆ ಸೊ ಅದ್ರದ್ದು ವ್ಯಾಲ್ಯೂಯೇಷನ್ ಮತ್ತು ಕಾರ್ದು ID ವ್ಯಾಲ್ಯೂ, ಸೊ ಇದ್ರ ಮೇಲೆಲ್ಲನೂ ಕೂಡ ಡಿಪೆಂಡ್ ಆಗುತ್ತೆ. ಈ ಆಲ್ರೆಡಿ ಒಂದು ಸ್ಕಾರ್ಪಿಯೋ ನೋಡಿದ್ರಿ, ಈಗ ಮತ್ತೊಂದು ಸ್ಕಾರ್ಪಿಯೋ. ಸೊ ನೀವು ನೋಡ್ತಾ ಇರ್ಬೋದು ಸ್ಕಾರ್ಪಿಯೋ N ಸೀರೀಸ್. ಇದು K05 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಬರುತ್ತೆ. ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಇಂಟೀರಿಯರ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್. ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ ವಿತ್ ಮಿರರ್ ಅಡ್ಜಸ್ಟ್ಮೆಂಟು, ಪವರ್ ಸ್ಟೇರಿಂಗು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್, ಪುಷ್ ಸ್ಟಾರ್ಟ್ ಬಟನ್, ಏರ್ ಬ್ಯಾಗು, ABS ಪ್ರತಿಯೊಂದು ಕೂಡ ಬರುತ್ತೆ. ರೇರ್ AC ಪ್ರತಿಯೊಂದು ಕೂಡ ಇರುವಂಥ ಕಂಪ್ಲೀಟ್ಲಿ ಫೀಚರ್ಡ್ ವೆಹಿಕಲ್ ಅಂತ ಹೇಳ್ಬೋದು. ಜೊತೆಗೆ ಇದರಲ್ಲಿ ಅಲೋವಿಲ್ಸ್ ಕೂಡ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಮಾಡಲು ಸರ್ ಇದು ಸರ್ 2023 ಮಾಡಲು ಸರ್. ಆಟೋಮೆಟಿಕ್. ಹೌದು ಸರ್, ಡೀಸೆಲ್ ಆಟೋಮೆಟಿಕ್ ಮ್ಯಾನ್ಯುಯಲ್ ಸಿಂಗಲ್ ಓನರ್ ಸರ್. ಓಕೆ, 26,000 ಡ್ರಿವನ್ ಆಗಿದೆ. ಆಲ್ಮೋಸ್ಟ್ ಒಂದು 80 to 1 lakh ರೂಪಾಯಿ ಆಕ್ಸೆಸರೀಸ್ ಅಡಿಷನಲ್ ಫಿಟೆಡ್ ಮಾಡಿಸಿದ್ದಾರೆ ಸರ್. ಓಕೆ ಸರ್ ಪ್ರೈಸ್ ಬಂದು 22 ಹೇಳ್ತೀವಿ. 22 ಲಕ್ಷ ಕೊಡ್ತೀವಿ ಸರ್. 22 ಲಕ್ಷಕ್ಕೆ ಆಟೋಮೆಟಿಕ್ ಸ್ಕಾರ್ಪಿಯೋ. ಅದು ಕೂಡ ಡೀಸೆಲ್ಲು N ಸೀರೀಸ್. ಇದು N ಪ್ರೆಸೆಂಟ್ ಏನು ಬರ್ತಾ ಇದೆ ಆ ಸೀರೀಸು ವಿತ್ 6 ಇಯರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮಗೆ. ಟಾಪ್ ಎಂಡ್ ವರ್ಷನ್ ಇದು. ಆಮೇಲೆ ನಿಮ್ಗೆ ಸನ್ ರೂಫ್ ಬರುತ್ತೆ ನಿಮಗೆ. ವಿತ್ ಸನ್ ರೂಫ್ ಕೂಡ ಇರುತ್ತೆ. 1 lakh ರೂಪಾಯಿ ಆಕ್ಸೆಸರೀಸ್ ಅಡಿಷನಲ್ ಆಡ್ ಮಾಡಿದ್ದಾರೆ ಸರ್. ಓಕೆ, ಇದು ಸನ್ ರೂಫ್ ತೋರಿಸ್ಬೇಕಂದ್ರೆ ನಾನು ಇದ್ರ ಮೇಲೆ ಹತ್ಬೇಕಾಗುತ್ತೆ ಅಂತ ಒಂದು ಆನೆ ಗಾಡಿ ಅಂತ ಹೇಳ್ಬೋದು. ತುಂಬಾ ಜನ ಇಷ್ಟಪಟ್ಟು ಕೇಳುವಂಥ ವೆಹಿಕಲ್ ಇದು. ಡೌನ್ ಪೇಮೆಂಟ್ ಅಲ್ಲ ಸರ್ ಇದಕ್ಕೆ? ಸರ್ ಡೌನ್ ಪೇಮೆಂಟ್ ಒಂದು 2.5-3 ಲಕ್ಷ ಮಾಡಿದ್ರೆ ರೆಸ್ಟ್ ಆಫ್ ಅಮೌಂಟ್ ಲೋನ್ ಆಗುತ್ತೆ ಸರ್. ಎಷ್ಟಂದ್ರೆ ಪ್ರೈಸ್ ಇದು? ಸರ್ 23. 23 ಲಕ್ಷ. ಓಕೆ, ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡಿ ನಿಮಗೆ ಒಳ್ಳೆ ಪ್ರೈಸ್ಗೆ ಆಗುತ್ತೆ. ಸೊ ನೋಡಿದ್ರಲ್ಲ, ಇದರಲ್ಲಿ ನಿಮಗೆ ಇಲ್ಲಿರುವಂಥ ಯಾವುದೇ ಸ್ಟಾಕ್ಸಲ್ಲಿ ನಿಮ್ಗೆ ಯಾವುದೇ ಗಾಡಿ ಬೇಕಿದ್ರು ಕೂಡ ನೀವು ಇಲ್ಲಿ ಖುದ್ದಾಗಿ ಬಂದು ಚೆಕ್ ಮಾಡಿ ತದನಂತರ ನೀವು ಮುಂದುವರಿಬೋದು. ಇವ್ರು ಹೇಳುವಂಥ ಪ್ರೈಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಬಂದು ಕೂತ್ಕೊಂಡು ಮಾತಾಡಿ. ಯಾಕಂದರೆ ವ್ಯಾಪಾರ ಅನ್ನೋದು ಏನಪ್ಪ ಇರುತ್ತೆ ಅಂದರೆ ಇವ್ರು ಹೇಳುವಂಥ ಪ್ರೈಸ್ನ ನೀವು ಕೊಡೋಕ್ಕಾಗಲ್ಲ, ನೀವು ಹೇಳೋಂಥ ಪ್ರೈಸ್ಗೆ ಇವರು ಕೂಡ ಕೊಡೋಕ್ಕಾಗಲ್ಲ. ಒಂದು ಮ್ಯೂಚುವಲ್ ಬಂದು ಕೂತ್ಕೊಂಡು ಮಾತಾಡಿ. ವ್ಯವಹಾರ ಅಂದಾಗ ಮಾತಾಡಿದಾಗ ಮಾತ್ರನೇ ಆ ವ್ಯವಹಾರ ಕುದುರುತ್ತೆ. ಸೊ ಬಂದಾಗ ನಿಮಗೆ ಒಳ್ಳೆ ಪ್ರೈಸ್ಗೆ ಒಳ್ಳೊಳ್ಳೆ ಗಾಡಿಗಳು ಮಾತ್ರ ಸಿಗುತ್ತೆ. ಸೊ ಬೇಕು ಅನ್ನೋರು ವಿಡಿಯೋ ಮೇಲಿರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿನ ಪಡಿಬೋದು. ಇಲ್ಲೇ ಸರ್ ಇಲ್ಲೂ ಕೂಡ ಅವೈಲಬಿಲಿಟಿ ಇರ್ತಾರೆ. ಇವ್ರ ಜೊತೆ ಬಂದು ಮಾತಾಡ್ತಾರೆ. ಇವರು ನಿಮ್ಮ ಒಂದು ರಿಕ್ವೈರ್ಮೆಂಟ್ ತೊಗೊಂಡು ನಿಮ್ಗೆ ಯಾವ ಕಾರ್ ಬೇಕು ಖಂಡಿತವಾಗಿ ಗೈಡ್ ಮಾಡ್ತಾರೆ. ಆಲ್ ಓವರ್ ಕರ್ನಾಟಕ ಲೋನ್ ಇರುತ್ತೆ. ಸೊ ಬರಬೇಕಾದ್ರೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಇವರಿಗೆ ಫಸ್ಟೇ ವಾಟ್ಸ್ಆ್ಯಪ್ ಮಾಡಿ ಸಿಬಿಲ್ ಸ್ಕೋರ್ನು ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ತುಂಬ ದೂರದಿಂದ ಬಂದು ಇಲ್ಲಿ ಸಿಬಿಲ್ ಇಲ್ಲ ಅಂದಾಗ ನೀವು ವಾಪಸ್ಸು ಹೋಗೋದು ಅದು ಸಮಂಜಸವಲ್ಲ ಅನ್ನೋದು ನನ್ನ ಒಂದು ಭಾವನೆ. ಸೊ ಒಂದ್ಸಲ ನೀವು ಎಲ್ಲನೂ ಕೂಡ ಚೆಕ್ ಮಾಡಿಕೊಂಡು ನಿಮಗೆ ಕಾರ್ ಇಷ್ಟ ಆಯಿತು ಅಂದರೆ ಖಂಡಿತವಾಗಿ ತದನಂತರ ನೀವು ಬಂದು ಕಾರ್ನ ನೋಡಿ ನೀವು ಪ್ರೊಸೀಡ್ ಕೂಡ ಮಾಡ್ಬೋದು. ಎಕ್ಸಲೆಂಟ್ ಕಂಡೀಷನ್ ಇರುವಂಥ ಕಾರ್ಗಳು ಇಲ್ಲಿ ಸಿಗುತ್ತೆ. ನಾನು ಇದು ಇವ್ರದ್ದು 3ನೇ ವಿಡಿಯೋ ಮಾಡ್ತಿರೋಂಥದ್ದು. ನೀವು ನೋಡ್ತಾ ಇರ್ಬೋದು ಹಳೆ ಸ್ಟಾಕ್ ಅಬಾವಾರ ಒಂದು 2 ಕಾರ್ ಇರ್ಬೋದು ಅಷ್ಟೇ. ಒಂದು ಪೋಲೋ, ಒಂದು ಟಿಯಾಗೋ. ಇದು ಬಿಟ್ಟು ಎಲ್ಲನೂ ಕೂಡ ಹೊಸ ಕಾರ್ಗಳೇ ಇರುತ್ತೆ. ಯಾಕಂದ್ರೆ ತುಂಬ ಜನ ಕಮೆಂಟ್ ಮಾಡ್ತಾ ಇರಿ, ಯಾರು ಸರ್ ತಗೋತಾರೆ ಇಂಥ ಪ್ರೈಸ್ ಇದ್ರೆ ಅಂತ. ಸರ್ ತಗೊಳ್ಳೋರು ಖಂಡಿತವಾಗಿ ತಗೋತಾರೆ ಸರ್. ಯಾಕಂದರೆ ತಗೊಳ್ಳೋರಿಗೆ ಕಂಡೀಷನ್ ಮೇಯ್ನು ಅಂತ ಹೇಳೋರು ಖಂಡಿತವಾಗಿ ತಗೊಂಡೇ ತಗೋತಾರೆ. ಏನಪ್ಪ ಅಂದರೆ ನೀವು ತುಂಬ ಜನ ಹೇಳ್ತೀರಾ ಸರ್ ಕಾರ್ ಪ್ರೈಸ್ ಜಾಸ್ತಿ ಆಯಿತು ಅಂತ.
ನಿಮಗೆ ಕಂಡೀಷನಲ್ಲಿ ಇರುವಂಥ ಕಾರ್ಗಳು ಯಾವುದು ಕೂಡ ಕಡಿಮೆಗೆ ಸಿಗಲ್ಲ ಸರ್. ಕಡಿಮೆಗೆ ಸಿಗುವಂಥ ಕಾರ್ಗಳು ಯಾವುದು ಕೂಡ ಕಂಡೀಷನ್ ಕಾರ್ಗಳು ಇರಲ್ಲ ಸರ್. ಯೂಟ್ಯೂಬರ್ ಆಗಿ ನಾವು ತೊಗೊಳ್ಳೋಂಥ ಕಾರಿಗೆ ನಾವು ಹೈ ಪ್ರೈಸ್ ಕೊಟ್ಟೆ ತೊಗೋತೀವಿ. ಯಾಕಂದರೆ ಕಿಲೋಮೀಟ್ರ್ ಎಷ್ಟು ಓಡಿರುತ್ತೆ, ಓನರ್ಸ್ ಎಷ್ಟಿರ್ತಾರೆ, ಮತ್ತು ಯಾವ ಮಾಡೆಲ್ ತೊಗೋತಾ ಇದೀವಿ, ಮತ್ತು ಅದ್ರದ್ದು ಒಂದು ಕಂಡೀಷನ್ ಅಂದರೆ ಸ್ಥಿತಿಗತಿ ಏನಿರುತ್ತೆ ಅದ್ರ ಮೇಲೆ ಪ್ರೈಸ್ ಡಿಪೆಂಡ್ ಆಗಿರುತ್ತೆ. ಸೊ ಇಷ್ಟೇ ಹೇಳ್ತಾ ನಾನು ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ನಾನೇನಾದ್ರು ತಪ್ಪಾಗೇನಾದರೂ ಹೇಳಿದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ. ಸೊ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬೇರೊಂದು ಸ್ಟಾಕ್ಗಳ ಜೊತೆ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್. ಧನ್ಯವಾದಗಳು.